ಹಲೋ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ಮೈಂಡ್ ಸ್ಪಾರ್ಕ್ ನ ಟೀಚರ್ ಡ್ಯಾಶ್ ಬೋರ್ಡ್ ಅನ್ನ ಯಾವ ರೀತಿ ಓಪನ್ ಮಾಡೋದು, ಅದರಲ್ಲಿ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಅನ್ನ ಯಾವ ರೀತಿ ನೋಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರೋಮ್ಗೆ ಹೋಗಿ learn.mindspark.in ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಪೇಜ್ ಓಪನ್ ಆದಾಗ ಯೂಸರ್ ನೇಮ್ ಅನ್ನ ಹಾಕಬೇಕಾಗುತ್ತೆ. ಇಲ್ಲಿ ಯೂಸರ್ ನೇಮ್ ಬಂದು ಪ್ರತಿ ಶಾಲೆಗೆ ಒಂದೊಂದು ಸ್ಕೂಲ್ ಐಡಿಯನ್ನ ಕೊಡಲಾಗಿರುತ್ತೆ. ಸ್ಕೂಲ್ ಐಡಿ ಅಂದ್ರೆ ಡೈಸ್ ಕೋಡ್ ಆಗಿರಲ್ಲ. ಮೈಂಡ್ ಸ್ಪಾರ್ಕ್ ಅಂದ್ರೆ ಪ್ರಥಮ ಇನ್ಫೋಟೆಕ್ ಇಂದ ಒಂದು ಐಡಿಯನ್ನ ಕೊಟ್ಟಿರ್ತಾರೆ. ಆ ಐಡಿಯನ್ನ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಈಗ ಐಡಿಯನ್ನ ಹಾಕೋಣ. ಈಗ ಓಕೆ, ಒಂದು ಐಡಿಯನ್ನ ಹಾಕಿದ್ದೀನಿ. ನೆಕ್ಸ್ಟ್ ಐಡಿಯನ್ನ ಹಾಕಾದ ನಂತರ ಪಾಸ್ವರ್ಡ್ ಅನ್ನ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ಐಡಿಯನ್ನ ಏನು ಹಾಕಿರ್ತೀವಿ ಅದೇ ಐಡಿ ಪಾಸ್ವರ್ಡ್ ಆಗಿರುತ್ತೆ. ಅದನ್ನ ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. ಈಗ ಲಾಗಿನ್ ಕೊಡೋಣ. ಓಕೆ, ಈಗ ಲಾಗಿನ್ ಆಗಿದೆ. ಈಗ ನೋಡ್ತಾ ಇರ್ಬೋದು ನೀವು 3 ಸಬ್ಜೆಕ್ಟ್ ಇಲ್ಲಿ ನೋಡ್ಬೋದು: ಇಂಗ್ಲಿಷ್, ಮ್ಯಾಥ್ಸ್, ಕನ್ನಡ. ಈಗ ನಾವು ಸ್ಯಾಂಪಲ್ ಆಗಿ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡು ಚೆಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈಗ ಇಂಗ್ಲಿಷ್ ಅನ್ನ ತಗೊಂತಾ ಹೋಗೋಣ. ಈಗ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸ್ಕೂಲ್ ನೇಮ್ ಬರ್ತಿದೆ. ಓಕೆ, ನೋಡಿ ಇವಾಗ ಮೇನ್ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಈಗ ನಾವು ಸ್ಟೂಡೆಂಟ್ ವೈಸ್ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ನಂತರ ಈ ರೀತಿ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಈಗ ನೋಡ್ತಿರ್ಬೋದು 6ನೇ ಕ್ಲಾಸ್ ಸ್ಟೂಡೆಂಟ್ ಲಿಸ್ಟ್ ಇಲ್ಲಿ ನಮಗೆ ಶೋ ಆಗ್ತಿದೆ. ಈಗ ನಾನು 9th ಕ್ಲಾಸ್ ಅನ್ನ ತಗೊಂತಾ ಇದ್ದೀನಿ. ಓಕೆ, 9th ಕ್ಲಾಸ್ ಬಂತು. ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ 7 days ನಾನು ಇಲ್ಲಿ ತಗೊಂಡಿರೋಂಥದ್ದು. ಇಲ್ಲಿ ಏನೇನು ಆಪ್ಷನ್ ಇದೆ ಇಷ್ಟು ಕೂಡ ಸ್ಟೂಡೆಂಟ್ ಆಕ್ಟಿವ್ ಇದ್ದಾರೆ, ಅವರು ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಇದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ನಾನು ಇಲ್ಲಿ 7 days ರಿಪೋರ್ಟ್ ಅನ್ನ ಮಾತ್ರ ತಗೊಂಡಿದ್ದೆ. ಬೇಕು ಅಂದ್ರೆ ನಾವು 30 days ಆದ್ರೂ ತಗೊಬಹುದು, ಅಥವಾ ಟುಡೇ ಬೇಕಂದ್ರೆ ಟುಡೇ ಕೂಡ ತಗೊಳಕ್ಕೆ ಆಪ್ಷನ್ ಇದರಲ್ಲಿ ಸಿಗುತ್ತೆ. ಈಗ ನಾನು 30 days ಅನ್ನ ತಗೊಂಡಿದ್ದೀನಿ. 30 days ಇಂದ ಏನೇನ್ ಮಕ್ಕಳು ಆಕ್ಟಿವ್ ಇದ್ದಾರೆ ಅಂತ ನೋಡ್ಬೋದು. ಈಗ ಲೆವೆಲ್ ಚೆಕ್ ಅನ್ನ ಎಷ್ಟು ಮಕ್ಕಳು ಮಾಡಿದ್ದಾರೆ ಅಂತ ನೋಡೋಕೆ ಆಡ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿ, ಲೆವೆಲ್ ಚೆಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅನ್ನ ಕೊಡಬೇಕಾಗುತ್ತೆ. ಇದನ್ನ ಮಾಡಿದಾಗ ಎಷ್ಟು ವಿದ್ಯಾರ್ಥಿಗಳು ಲೆವೆಲ್ ಚೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ, ಪೆಂಡಿಂಗ್ ಇದ್ದಾರೆ, ಮತ್ತೆ ಸ್ಟಾರ್ಟೇ ಮಾಡಿಲ್ಲ ಅನ್ನೋದು ಲಿಸ್ಟ್ ನಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೋಡ್ಬೋದು ಈಗ ಇಲ್ಲಿ ಒಂದು ಕಾಲಮ್ ಆಡ್ ಆಗಿದೆ ಲೆವೆಲ್ ಚೆಕ್ ಅಂತ ಹೇಳಿ. ಕೆಲವು ಮಕ್ಕಳು ಕಂಪ್ಲೀಟ್ ಮಾಡಿದ್ದಾರೆ, ಕೆಲವು ಮಕ್ಕಳು ಆನ್ ಗೋಯಿಂಗ್ ಇದ್ದಾರೆ, ಇನ್ನು ಕೆಲವು ಮಕ್ಕಳು ಸ್ಟಾರ್ಟೇ ಮಾಡಿಲ್ಲ. ಈ ರಿಪೋರ್ಟ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಈ ಡೇಟಾವನ್ನ ನಮಗೆ ಬೇಕು ಅಂದ್ರೆ ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಅಂತ ಏನ್ ಕಾಣಿಸ್ತಿದೆ ಅಲ್ಲಿ ನಾವು ಕ್ಲಿಕ್ ಮಾಡಿ ಡೌನ್ಲೋಡ್ ಅನ್ನ ಮಾಡ್ಕೊಬಹುದು. ಅಲ್ಲಿ ಡೌನ್ಲೋಡ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಎಕ್ಸೆಲ್ ಶೀಟ್ ಬರುತ್ತೆ. ಎಕ್ಸೆಲ್ ಶೀಟ್ ಮೂಲಕ ಅದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಿ ಡೌನ್ಲೋಡ್ ಆಗ್ತಿದೆ. ಇದು ಬಂದು 9th ಕ್ಲಾಸ್ದು ಪ್ರೋಗ್ರೆಸ್ ಏನಿದೆ ಇದು ಡೌನ್ಲೋಡ್ ಆಗಿದೆ ಈಗ ಪ್ರೆಸೆಂಟ್. ಇದನ್ನ ಬೇಕಾದ್ರೆ ಶೀಟ್ ಅನ್ನ ನಾವು ಓಪನ್ ಮಾಡಿ ನೋಡಿ ಚೆಕ್ ಮಾಡ್ಕೊಬಹುದು. ಈಗ ನಾವು ಕ್ಲಾಸ್ ಅನ್ನ ಚೇಂಜ್ ಮಾಡ್ಕೊಂಡು ಈಗ ಸಬ್ಜೆಕ್ಟ್ ಅನ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ. ಎಕ್ಸಾಂಪಲ್ ಈಗ ನಾನು ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಕನ್ನಡ ಸಬ್ಜೆಕ್ಟ್ ಅನ್ನ ನೋಡಿ ಭಾಷಾ ಅಂತ ಬಂತು. ಈ ರೀತಿ ಕನ್ನಡ ಸಬ್ಜೆಕ್ಟ್ ಬರುತ್ತೆ. ಸೇಮ್ ಇದೇ ತರ ಇದರಲ್ಲಿ ಲೆವೆಲ್ ಚೆಕ್ ಅಥವಾ ಪ್ರೋಗ್ರೆಸ್ ಅನ್ನ ನೋಡ್ಬೇಕಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಕ್ಲಿಕ್ ಮಾಡಿ ಮೊದಲು ನಾನು ಏನ್ ಹೇಳಿದೆ ಸೇಮ್ ಅದೇ ತರ ನಾವು ನೋಡ್ತಾ ಹೋಗ್ಬೋದಾಗಿರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಹೋಗ್ಬೋದು. ಎಕ್ಸಾಂಪಲ್ ಇವಾಗ ಲೆವೆಲ್ ಚೆಕ್ ಅಲ್ಲಿ ಹೇಳೋದಾದ್ರೆ ಕಂಪ್ಲೀಟೆಡ್, ಆನ್ ಗೋಯಿಂಗು ಮತ್ತೆ ಸ್ಟಾರ್ಟ್ ಮಾಡದೇ ಇರೋರ್ದೆಲ್ಲ ಮಿಕ್ಸ್ ಆಗಿದೆ. ಈಗ ನಂಗೆ ಒಂದೇ ಲೈನಲ್ಲಿ ಅಷ್ಟು ಮಕ್ಕಳದು ಬೇಕಂದ್ರೆ ಇಲ್ಲಿ ನೋಡಿ 2 ಆರೋ ಮಾರ್ಕ್ ಏನ್ ಕಾಣಿಸ್ತಿದೆ ಆ ಮೇಲ್ಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅತಿ ಹೆಚ್ಚು ನಂಬರ್ ಅನ್ನ ತಗೊಂಡಿರೋರು ಮೊದಲನೇ ಲಿಸ್ಟ್ ಅಲ್ಲಿ ಬರ್ತಾರೆ. ಈಗ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಲೆವೆಲ್ ಚೆಕ್ ಅಲ್ಲಿ ನೋಡ್ಬೋದು ಕಂಪ್ಲೀಟೆಡ್ ಯಾರ್ದಾಗಿದೆ ಅವರೆಲ್ಲರೂ ಫಸ್ಟ್ ಲಿಸ್ಟ್ ಅಲ್ಲಿ ಬರ್ತಿದ್ದಾರೆ. ಈಗ ನೋಡಿ ಕ್ವಶನ್ ಅಟೆಂಪ್ಟ್ ಮಾಡಿರೋರು ಅತಿ ಹೆಚ್ಚು ಅಟೆಂಪ್ಟ್ ಮಾಡಿರೋರು ಲಿಸ್ಟ್ ಅಲ್ಲಿ ಬಂದಿದ್ದಾರೆ. ಈ ರೀತಿ ನಾವು ಫಿಲ್ಟರ್ ಅನ್ನ ಮಾಡ್ಕೊಬಹುದು. ಪ್ರತಿ ಕಾಲಮ್ಗೂ ಹೋಗಿ ನಮ್ಗೆ ಯಾವ ಕಾಲಮ್ ಅಲ್ಲಿ ಬೇಕೋ ಆ ಕಾಲಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಸಿಗ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ರೊಫೈಲ್ ಅನ್ನ ನೋಡೋಣ. 3 ಗೆರೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪ್ರೊಫೈಲ್ ಓಪನ್ ಆಗುತ್ತೆ. ಇಲ್ಲಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ. ನೋಡಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಜೆಂಡರ್, ಮೇಲ್ ಐಡಿ, ಡೇಟ್ ಆಫ್ ಬರ್ತ್ ಇದನ್ನೆಲ್ಲ ಹಾಕೊಳ್ಳೋಕೆ ಅವಕಾಶ ಇದರಲ್ಲಿ ಇರುತ್ತೆ. ಶಾಲೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದ್ರೆ ಇಲ್ಲಿ ನಾವು ಫಿಲ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಇನ್ ಕೇಸ್ ನಿಮ್ ಶಾಲೆ ಹೆಸರು ಏನಾದ್ರೂ ತಪ್ಪಾಗಿದ್ರೆ ಏನ್ ಬೇಕು ಅದನ್ನ ಟೈಪ್ ಮಾಡಿ ನಾವು ಇಲ್ಲಿ ಸೇವ್ ಅನ್ನ ಕೊಟ್ಕೊಬಹುದು. ಒಟ್ಟಾರೆ ಇದಿಷ್ಟು ಮೈಂಡ್ ಸ್ಪಾರ್ಕ್ ನ ಟೀಚರ್ ಡ್ಯಾಶ್ ಬೋರ್ಡ್ ನ ಮಾಹಿತಿ ಆಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.
ಧನ್ಯವಾದಗಳು.